ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಟಿ ಇ ಟಿ ಆಸ್ಪಿರೆಂಟ್ಗೆ ಒಂದು ಕೆಲವೊಂದು ಜನರಿಗೆ ಗುಡ್ ನ್ಯೂಸ್ ಇದೆ, ಕೆಲವೊಂದು ಜನರಿಗೆ ಬ್ಯಾಡ್ ನ್ಯೂಸ್ ಇದೆ ಅಂತಕ್ಕಂಥದ್ದು. ಹಾಗಾದರೆ ಯಾರಿಗೆಲ್ಲ ಗುಡ್ ನ್ಯೂಸ್ ಇದೆ, ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಇದೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಮಾಹಿತಿಯಲ್ಲಿ ನೋಡೋಣ. ಹಾಗಾದರೆ ಟಿ ಇ ಟಿ ಆಸ್ಪಿರೆಂಟಲ್ಲಿ ಒಂದು ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಗೊಂದಲಗಳು ಉಂಟಾಗಿದ್ದು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಇಲಾಖೆಯಿಂದ ಸ್ಪಷ್ಟನೆಯನ್ನು ಏನು ಮಾಡಲಾಗಿದೆ ಅಂದ್ರೆ ನೀಡಲಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 2025 ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದ್ರೆ ಆದೇಶವನ್ನು ಮಾಡಿತ್ತು ಅಂತಕ್ಕಂಥದ್ದು. ಹಾಗಾದರೆ ಏನು ಆದೇಶವನ್ನು ಮಾಡಿತ್ತಂದರೆ, ಯಾರೆಲ್ಲ ಪ್ರೈಮರಿ ಟೀಚರ್ ಆಗಿ ಕೆಲಸವನ್ನು ಮಾಡಬೇಕಂತೇಳಿ ಅಂತಾರಲ್ಲ, ಅವರೆಲ್ಲರೂ ಕೂಡ ಕಂಪಲ್ಸರಿಯಾಗಿ ಡಿ ಎಡನ್ನು ಮಾಡಿಕೊಂಡಿರಬೇಕು. ಅದರ ಜೊತೆಗೆ ಡಿ ಎಡ್ ಜೊತೆಗೆ ಪೇಪರ್ 1 ಟಿ ಇ ಟಿ ಪರೀಕ್ಷೆಯನ್ನು ಏನಾಗಬೇಕಂದ್ರೆ ಪಾಸ್ ಆಗಬೇಕು ಅಂತಕ್ಕಂಥರ ಬಗ್ಗೆ ಆದೇಶವನ್ನು ಮಾಡಿತ್ತು. ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಕರಾಗಲು ಅರ್ಹತೆ ಇಲ್ಲ ಅಂತಕ್ಕಂಥರ ಬಗ್ಗೆ ಏನು ಮಾಡಿದೆ ಅಂದ್ರೆ ಅದು ಆದೇಶವನ್ನು ನೀಡಿದೆ. ಕರ್ನಾಟಕ ಸರ್ಕಾರದವರು ಇಲ್ಲಿವರೆಗೆ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೂ ಕೂಡ ಪೇಪರ್ 1 ಟಿ ಇ ಟಿ ಪರೀಕ್ಷೆಯನ್ನು ಬರೆಯಲು ಅವಕಾಶವನ್ನು ನೀಡುತ್ತಿದ್ದರು ಅಂತಕ್ಕಂಥದ್ದು. ಇದೇ ಮೊದಲ ಬಾರಿಗೆ 2025 ಟಿ ಇ ಟಿ ಪರೀಕ್ಷೆಯಲ್ಲಿ ಪೇಪರ್ 1ಗೆ ಅರ್ಹತೆಯಲ್ಲಿ ಗಳಿಸಬೇಕಾದ್ರೆ ಅಥವಾ ಅಪ್ಲಿಕೇಶನ್ ಸಲ್ಲಿಕೆ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಡಿ ಎಡನ್ನು ಮಾಡಿಕೊಂಡಿರಬೇಕಂತಕ್ಕಂಥರ ಬಗ್ಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಬಿ ಎಡ್ ಮಾಡಿದ ಅಭ್ಯರ್ಥಿಗಳಿಗೆ ಪೇಪರ್ 1ಗೆ ಎಲಿಜಿಬಲ್ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಬಿ ಎಡ್ ಮಾಡಿದ ಅಭ್ಯರ್ಥಿಗಳು ಪ್ರಾಥಮಿಕ ಶಿಕ್ಷಕರಾಗಲು ಅವಕಾಶ ಇಲ್ಲ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ. ಇದು ಬಿ ಎಡ್ ಅಭ್ಯರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಆದ್ರೆ, ಡಿ ಎಡ್ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಡಿ ಎಡ್ ಅಭ್ಯರ್ಥಿಗಳಿಗೆ ಹೆಂಗೆ ಗುಡ್ ನ್ಯೂಸ್ ಅಂದರೆ, ಇತ್ತೀಚೆಗೆ ಯಾವುದೇ ರೀತಿಯಾದಂಥ ಡಿ ಎಡ್ ಕಾಲೇಜುಗಳು ಕಂಡು ಬರುತ್ತಿಲ್ಲ. ಮೊದಲು ಯಾರೆಲ್ಲ ಡಿ ಎಡನ್ನು ಮಾಡಿಕೊಂಡಿದ್ದಾರಲ್ಲ ಅವರು ಮಾತ್ರ ಏನು ಮಾಡಿದ್ದಾರೆ ಅಂದ್ರೆ ಡಿ ಎಡ್ ಅಭ್ಯರ್ಥಿಗಳು ಅಥವಾ ಆಸ್ಪಿರೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಇತ್ತೀಚೆಗೆ ಡಿ ಎಡ್ ಕಾಲೇಜ್ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಆ ಡಿ ಎಡ್ ಮಾಡಲು ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳು ಮುಂದಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ 5,000 ಹುದ್ದೆಗಳನ್ನು ಟೀಚರ್ ಪೋಸ್ಟ್ಗಳನ್ನು ಕರಿತೀವಿ. ಅದರಲ್ಲಿ ಜಾಸ್ತಿ ಪ್ರೈಮರಿ ಸ್ಕೂಲ್ಗೆ ಟೀಚರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಏನು ಮಾಡಿದ್ದಾರೆ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ನಾವು ಪ್ರೈಮರಿ ಸ್ಕೂಲ್ಗೆ ಏನು ಮಾಡ್ತೀವಿ ರೆಕ್ರೂಟ್ಮೆಂಟ್ಗಳನ್ನು ಮಾಡ್ತೀವಿ ಅಂತಕ್ಕಂಥರ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಯಾರೆಲ್ಲ ಡಿ ಎಡನ್ನು ಮಾಡಿ ಪೇಪರ್ 1 ಪರೀಕ್ಷೆ ಆಗಿದ್ದೀರಿ, ಪಾಸ್ ಆಗಿದ್ದೀರಿಲ್ಲ, ಅಥವಾ ಈ ಸಲ ಪೇಪರ್ 1 ಬರೆದು ಎಲಿಜಿಬಲ್ ಆಗೋರಿದ್ದಿರಲ್ಲ, ಅವರು ಭಾಳಷ್ಟು ಅನುಕೂಲಕರವಾದಂಥ ಒಂದು ಸುವರ್ಣ ಅವಕಾಶ ನಿಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಭಾಳ ಕಾಂಪಿಟೇಷನ್ ಕಡಿಮೆ ಆಗಿಬಿಡ್ತದೆ. ಯಾಕಂದರೆ ಡಿ ಎಡ್ ಇತ್ತೀಚೆಗೆ ಡಿ ಎಡ್ ಮಾಡಿದವರೇ ಇಲ್ಲ. ಹಿಂದಿನ ಕಾಲದಲ್ಲಿ ಅಥವಾ 4-5 ವರ್ಷ ಹಿಂದುಗಡೆ ಯಾರೆಲ್ಲ ಡಿ ಎಡನ್ನು ಮಾಡಿಕೊಂಡಿದ್ದಾರಲ್ಲ ಅವರು ಮಾತ್ರ ನಿಮಗೆ ಕಾಂಪಿಟೇಟರ್ ಆಗಿ ಏನು ಮಾಡ್ತಾರಂದ್ರೆ ಕೆಲಸವನ್ನು ನಿರ್ವಹಿಸ್ತಾರೆ. ಕೆಲವೊಬ್ಬರು ಏಜ್ಗಳು ಕಂಪ್ಲೀಟ್ ಆಗಿ ಹೋಗಿದ್ದಾವೆ ಡಿ ಎಡ್ ಕಂಪ್ಲೀಟ್ ಆದವರು, ಕೆಲವೊಬ್ಬರು ಯಾವುದೇ ರೀತಿಯಾದಂಥ ಓದನ್ನು ಮುಂದುವರಿಸಿಲ್ಲ. ಹೀಗಾಗಿ ಯಾರೆಲ್ಲ ಡಿ ಎಡ್ ಮಾಡಿ ನೀವು ಓದನ್ನು ಮುಂದುವರಿಸಿದ್ದೀರಿ ಮತ್ತು ಪೇಪರ್ 1 ಎಲಿಜಿಬಲ್ ಆಗಿದ್ದೀರಲ್ಲ ಅವರಿಗೆ ಭಾಳಷ್ಟು ಇದೊಂದು ಅವಕಾಶ ಇದೆ ಅಂತಕ್ಕಂಥದ್ದು. ನೀವು ಆರಾಮಾಗಿ ಪರೀಕ್ಷೆಗೆ ಅಟೆಂಡ್ ಆಗಿ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ನೋಡಿಕೊಂಡು ಏನಾದರೂ ಅಟೆಂಡ್ ಆಗಿದ್ದೆ ಆದ್ರೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೋದು ಅಂತಕ್ಕಂಥರ ಬಗ್ಗೆ. ಯಾಕಂದರೆ ಭಾಳ ಕಾಂಪಿಟೇಷನ್ ಏನಾಗ್ತದೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಟಿ ಇ ಟಿ ಆಸ್ಪಿರೆಂಟಲ್ಲಿ ಗೊಂದಲ ಬೇಡ. ನೀವು ಅಪ್ಲಿಕೇಶನ್ ಸಲ್ಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿ ಎಡ್ ಕಂಪ್ಲೀಟ್ ಆಗಿತ್ತಂದ್ರೆ ಪೇಪರ್ 1 ಬರೀರಿ. ಬಿ ಎಡ್ ಕಂಪ್ಲೀಟ್ ಆದರೆ ಪೇಪರ್ 2ಗೆ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ನ ಸಲ್ಲಿಕೆ ಮಾಡಿ. ಬಿ ಎಡು ಡಿ ಎಡು ಎರಡೂ ಕಂಪ್ಲೀಟ್ ಆಗಿದ್ದು ಅಂದ್ರೆ ನೀವು ಪೇಪರ್ 1 ಬರಿಬೋದು ವಿತ್ ಪೇಪರ್ 2 ಬರಿಬೋದು ಅಂತಕ್ಕಂಥದ್ದು. ಹಾಗಾಗಿ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಪೇಪರ್ 1ಗೆ ಅಪ್ಲೈ ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಪಾಲನೆ ಮಾಡಿದ್ದೀವಿ ಅಂತೇಳಿ ಇಲಾಖೆಯಿಂದ ಸ್ಪಷ್ಟನೆಯನ್ನು ಏನು ಮಾಡಲಾಗಿತ್ತು ಅಂದರೆ ನೀಡಲಾಗಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಬಿ ಎಡ್ ಮಾಡಿದ ಅಭ್ಯರ್ಥಿಗಳು ಪೇಪರ್ 1ಗೆ ಅವಕಾಶ ಇಲ್ಲ ಅಥವಾ ಏನೋ ಇಶ್ಯೂ ಇದೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತಕ್ಕಂಥರ ಬಗ್ಗೆ ನೀವು ಅನ್ನುಕೊಳ್ಳೋಕ್ಕಿಂತ ಅಲ್ಲಿ ಅವಕಾಶವನ್ನು ಇಲಾಖೆನೇ ಏನು ಮಾಡಿಲ್ಲ ಅಂದ್ರೆ ಮೊದಲೇ ನೀಡಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಬಿ ಎಡ್ ಆದಂಥ ಅಭ್ಯರ್ಥಿಗಳು ಪೇಪರ್ 2ಗೆ ಅಪ್ಲೈ ಮಾಡಿ, ಡಿ ಎಡ್ ಆದಂಥ ಅಭ್ಯರ್ಥಿಗಳು ಪೇಪರ್ 1ಗೆ ಅಪ್ಲೈ ಮಾಡಿ. ಹೀಗೆ ಅಪ್ಲೈ ಮಾಡುವುದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇಲ್ಲಿವರೆಗೆ
ಕೆಲವೊಂದಿಷ್ಟು ಗೊಂದಲಗಳಿದ್ದು ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಲು ಇಲಾಖೆಯಿಂದ ಇನ್ನೊಂದು ಸ್ವಲ್ಪ ಸ್ಪಷ್ಟನೆಯನ್ನು ಅಥವಾ ಅದನ್ನು ಇಸ್ಯುವನ್ನು ಸುಧಾರಣೆ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಕಾಯ್ತಾ ಇದ್ರಿ. ಇನ್ನು ಯಾವುದೇ ರೀತಿಯಾದಂಥ ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಇದು ಇಲಾಖೆಯಿಂದ ಸ್ಪಷ್ಟನೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಬಿ ಎಡ್ ಮಾಡಿದ ಅಭ್ಯರ್ಥಿಗಳಿಗೆ ಪೇಪರ್ 1ಗೆ ಅವಕಾಶ ಇಲ್ಲ. ಅವರು ಕೇವಲ ಪೇಪರ್ 2ಅನ್ನು ಮಾತ್ರ ಏನು ಮಾಡ್ಬೋದು, ಬರಿಬಹುದಾಗಿದೆ ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಪ್ರಮುಖವಾದಂಥ ಒಂದು ಮಾಹಿತಿ. ನಿಮಗೇನಾದರೂ ಮಾಹಿತಿ ಇಷ್ಟವಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.